Amo, are you fine? Amo, are you fine? Are you fine? ಅಮ್ಮೋನ ಆಕ್ಚುಲಿ ನಾನು ಬೇರೆ ಏನೋ ಯೋಚನೆ ಮಾಡ್ತಿದ್ದೆ. ಹಾಗೆ ನೀನು ಸಡನ್ ಆಗಿ ಎದುರುಗಡೆ ಬಂದಿಯಲ್ಲ, ಹಾಗೆ ಹೆಸರು ಮರ್ತೋಯ್ತು. ಅದಕ್ಕೆ ಅಮೂಲ್ಯ ಅಮ್ಮು ಆಗೋಯ್ತು. ಒಬ್ರಿಗೊಬ್ರು ಪೆಟ್ ನೇಮ್ ಇಟ್ಕೊಂಡು ಮಾತಾಡ್ಸೋಷ್ಟು ಡೆವಲಪ್ಮೆಂಟ್ ಆಗ್ಬಿಟ್ಟಿದ್ಯಾ ಇವರಿಬ್ರು ಸ್ಟೋರಿ. ಯಾಕೋ ವಿಕ್ಕಿ ಬಾಸ್ ಮದುವೆಗಿಂತ ಮೊದಲೇ ನಮ್ಮ ಬಾಸ್ಗೆ ಮದುವೆ ಆಗ್ಬಿಡುತ್ತಾ ಅಂತ ಡೌಟು. ಯಾಕ್ರಿಗ ಅಂತ ಅಲ್ಲೇ ನಿಂತಿದ್ದೀರಾ? ಒಳಗೆ ಬನ್ನಿ. ಅದು ಬರ್ಬೋದಿತ್ತು ಬಾಸ್, ಆದ್ರೆ ನೀವಿಬ್ರು ಅದೇನೋ ಪರ್ಸನಲ್ ಮ್ಯಾಟ್ರು. ಏನ್ರಿ ಪರ್ಸನಲ್? ಇದು ಆಫೀಸ್, ಇಲ್ಲಿ ಏನ್ರಿ ಪರ್ಸನಲ್ ಇರುತ್ತೆ? ಎವ್ರಿಥಿಂಗ್ ಇಸ್ ಪ್ರೊಫೆಷನಲ್ ಹಿಯರ್. ಕರೆಕ್ಟ್ ಬಾಸ್, ಕರೆಕ್ಟ್. ನೀವು ಹೇಳಿದ್ಮೇಲೆ ನಾವು ಅರ್ಥ ಮಾಡ್ಕೊತೀವಿ. ಕೆಲಸ ಇದೆ, ಬನ್ನಿ. ಇವಳ ಕೆಲಸ ಇಲ್ಲ ನನಗೆ. ನನ್ನನ್ನು ಇಲ್ಲಿಗೆ ಕರ್ಸಿದ್ ನೀವೇ ಅಲ್ವಾ ಬಾಸ್? ಈಗ ನನ್ನ ಹತ್ರ ಏನು ಕೆಲಸ ಅಂದರೆ ಇದೆ, ಹೇಳ್ತೀನಿ. ಮತ್ತೆ ಈಗ ತಾನೇ ಇವಳ ಹತ್ರ ಏನು ಕೆಲಸ ನನಗೆ ಅಂತ ಕಾಂತ್ ಅವ್ರನ್ನ ಕರ್ಸಿದ್ರಿ. ಕಾಂತನ್ಗೆ ಕೆಲಸ ಹೇಳುವಾಗ ನಿನಗೆ ಕೆಲಸ ಇರೋದಿಲ್ಲ. ನಿನಗೆ ಕೆಲಸ ಹೇಳುವಾಗ ನನಗೆ ಕಾಂತನ ಹತ್ರ ಏನು ಕೆಲಸ ಇರೋದಿಲ್ಲ. ನಿಮ್ಮೆಲ್ಲರನ್ನೂ ಒಟ್ಟಿಗೆ ಕೆಲಸಕ್ಕೆ ಸೇರಿಸ್ಕೊಂಡಿರೋ ಕರ್ಮಕ್ಕೆ ಒಂದೊಂದ್ಸಲ ಇನ್ನೊಬ್ಬರ ಕೆಲಸನ ಮತ್ತೊಬ್ಬರಿಗೆ ಕೊಟ್ಬಿಡ್ತೀನಿ ಅಂತ ನನಗೆ ಭಯ ಆಗುತ್ತೆ. ಯಾವಾಗಲೂ ಚಿಲ್ಲರೆ ಸಮಸ್ಯೆ. ಬರೀ ಅಮ್ಮ ಎಲ್ಲಮ್ಮ ಬೆಳಿಗ್ಗೆ ಕಾಫಿ ಕೊಟ್ಟಳು, ಆಮೇಲೆ ಕಾಣಿಸ್ಕೊಳ್ಳೇ ಇಲ್ಲ. ಅಮ್ಮ ಚೀಟಿ ಕೂಗ್ತಾರೆ ಅಂತ ಹೊರಗಡೆ ಹೋಗಿದಾರಪ್ಪ. ಸರಿ ಜೋಪಾನ, ಬಾಗಿಲನ್ನ ಗಟ್ಟಿಯಾಗಿ ಹಾಕೋ. ಅಪ್ಪ ಹಾಗೆ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಆಯ್ತು ಬಾ. ಟೈಮಿಂಗ್ ಅಂದ್ರೆ ಇದು. ಟ್ರೈನ್ ಹೊರಟ ಮೇಲೂ ಓಡೋಗಿ ಬೋಗಿ ಕ್ಯಾಚ್ ಮಾಡ್ಕೊಂಡಂಗೆ ಆಯ್ತು. ಮಾವ ನೀವು ಸಿಕ್ಕಿದ್ದು ನನ್ನ ಪುಣ್ಯ ಮಾವ. ಯಾಕಪ್ಪ ಒಂದೇ ಉಸಿರು ಎಲ್ಲ ಹೇಳ್ತಾ ಇದೆಯಾ? ಏನಾಯ್ತು? ಸ್ವಲ್ಪ ಸುಧಾರಿಸ್ಕೋ. ಹೆಡ್ ಮಾಸ್ಟರ್ ಸ್ಕೂಲಲ್ಲಿಲ್ಲ ಅಂದ್ರೆ ಟಿ ಸಿ ಕೊಡೋರು ಯಾರು ಮಾವ? ಟಿ ಸಿನ ಏನಪ್ಪ ಹೇಳ್ತಾ ಇದೆಯಾ? ಅದು ಆ್ಯಕ್ಚುಲಿ ನಾನು ಆರತಿ ಅವ್ರನ್ನ ಮದುವೆ ಶಾಪಿಂಗ್ಗೆ ಅಂತ ಹೊರಗಡೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ನಾನು ಬರೋಕ್ಕೂ ಮುಂಚೆ ನೀವು ಹೊರಟ್ಬಿಟ್ಟಿದ್ರೆ ಪರ್ಮಿಷನ್ ಕೊಡೋರು ಯಾರು ಅಂತ ಟೆನ್ಷನ್ ಆಗ್ಬಿಟ್ಟಿದೆ ಅಷ್ಟೇ. ಒಳ್ಳೆ ಕತೆ ಕಡಪ್ಪ ನಿಂದು. ಅದಕ್ಕೋಸ್ಕರ ಹೀಗೆ ಓಡ್ ಬರೋದಾ? ಇನ್ನೇನು ಮಾಡಲಿ, ನಿಮ್ಮ ಕಡೆಯಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಬರೋವರೆಗೂ ಇವರು ಹೊರಗಡೆನೆ ಬರಲ್ಲ. ಇಲ್ಲ ನಿಮಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಕೇಳೋಣ ಅಂದರೆ ನೀವು ಡ್ಯೂಟಿಲಿ ಇರಬೇಕಾದ್ರೆ ಫೋನ್ ಕಾಲ್ಸ್ ಎಲ್ಲ ರಿಸೀವ್ ಮಾಡಲ್ಲ. ಒಳ್ಳೆ ಜೋಡಿ ನಿಮ್ಮದು. ನಿಶ್ಚಿತಾರ್ಥನೇ ಆಗಿದೆ ಅಂದಮೇಲೆ ಇನ್ನು ನನ್ನ ಪರ್ಮಿಷನ್ ಬೇಕಾ? ಕರ್ಕೊಂಡು ಹೋಗಪ್ಪ. ನಿಜನಾ? ಇದನ್ನ ಮೊದಲೇ ಹೇಳಿದ್ದಿದ್ರೆ ಇಷ್ಟೊತ್ತಿಗೆಲ್ಲ ಎಷ್ಟೆಲ್ಲ ರೌಂಡ್ ಓಡಿಸ್ಬೋದಾಗಿತ್ತು. ಸೀರಿಯಸ್ ಆಗ್ಬಿಟ್ರಾ? ಸುಮ್ಮನೆ ತಮಾಷೆಗೆ ಹೇಳಿದೆ. ಕರ್ಕೊಂಡು ಹೋಗೋಣ ಅಂದರೆ ಟೈಮ್ ಆದರೂ ಎಲ್ಲಿತ್ತು ಹೇಳಿ? ನನಗೆ ಲೇಟ್ ಆಗ್ತಾ ಇದೆ, ನಾನು ಹೊರಡ್ತೀನಿ. ಅರ್ತಿ ಹೊರಡುವಾಗ ಬೇಗ ಸರಿಯಾಗಿ ಹಾಕ್ಕೊಂಡು ಹೋಗು. ಏನೇ ಪಕ್ಕದಲ್ಲಿ ಕೊಡೋದು ಮರಿಬೇಡ. ಜಾಗ್ರತೆ. ಹಾಂ, ಬರ್ತೀನಪ್ಪ. ನೀವೇನೋ ಟೆನ್ಷನಲ್ಲಿದ್ದೀರಾ ಅನ್ಸುತ್ತೆ. ಅದನ್ನು ನಮ್ಮ ಮೇಲೆ ಯಾಕೆ ತಿರ್ಸ್ತೀರಾ? ಬಾಸ್, ನಾವು ನಿಮ್ಮ ಕಂಪ್ನಿಗೆ ನಿಯತ್ತಿನ ಸಿಪಾಯಿಗಳ ಥರ. ಜಸ್ಟ್ ಸ್ಟಾಪ್ ಇಟ್. ನೀನು ಮಾತಾಡೋದಕ್ಕೆ ಶುರು ಮಾಡಿದ್ರೆ ವಿಷಯನೇ ಮರ್ತೋಗುತ್ತೆ. ಮೊದಲು ನಾನು ನಿನ್ನ ಯಾಕೆ ಕರೆದಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಅಯ್ಯೋ, ನಾವು ಅವಾಗಿಂದ ಅದನ್ನೇ ಕೇಳ್ತಿರೋದು ಬಾಸ್. ಸರಿ ಹೇಳಿ. ಬಾಸ್ ಬೆಳಗ್ಗೆ ಬೆಳಗ್ಗೆ ತಿಂಡಿಗೆ ಏನು ತಿನ್ಕೊಂಬಂದ್ರು ಅಂತ ಗೊತ್ತಾಗ್ತಿಲ್ವಲ್ಲ. ವಿಚಿತ್ರವಾಗಿ ಆಡ್ತಿದ್ದಾರೆ. ನಾಳೆ ಮೈಸೂರಲ್ಲಿ ಒಂದು ಕಾನ್ಫರೆನ್ಸ್ ಇದೆ, ಅದಕ್ಕೆ ಹೋಗ್ಬೇಕು. ಬೇರೆ ಊರಿಗೆಲ್ಲ ಒಟ್ಟಿಗೆ ಹೋಗಂಗಾಯ್ತಾ? ರೇಖಾಂತ ಸುಮ್ಮನೆ ನಿಂತ್ಕೊಡ್ರಿ, ನಾನು ಹೋಗ್ತಿಲ್ಲ. ಮತ್ತೆ ಮದುವೆ ವಿಷಯದಲ್ಲಿ ವಿಕ್ರಾಂತ್ ತುಂಬ ಬ್ಯುಸಿ ಆಗಿದ್ದಾನೆ. HR ಆಗಿ ಸಾರಿಕನ್ ಕಳ್ಸೋಣ ಅಂದರೆ ಶೀಸ್ ಆನ್ ಲೀವ್ ಫಾರ್ 2 days. ಯಾರಾದರೂ ಒಬ್ರು ಹೋಗ್ಲೇಬೇಕಲ್ಲ. ನೀನು ಹೋಗ್ಬಾ. ಸಾರ್ಥಕ್ ಸರ್ ಹೋಗಲ್ವಂತ? ನಾನು ಅವರು ಬೇರೆ ಕಡೆ ಇನ್ನೊಂದು ಕೆಲಸ ಇದೆ. ಅದು ಕೂಡ ಅನ್ನ ವರ್ಡ್ ಟೀಸಂಡು.
ನಿನಗೆ ಪ್ರೆಸೆಂಟೇಷನ್ ಮಾಡೋದು ಗೊತ್ತಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕಾಣಿಸ್ತಾ ಇದ್ದೀನಿ. ನಿನಗೇನು ಪ್ರಾಬ್ಲಮ್ ಇಲ್ಲ ತಾನೆ? ಹೋಗ್ಬೋದಲ್ವಾ? ಆಯಿತು, ಹೋಗ್ತೀನಿ. ಬಾಸ್, ರೌಡಿ ಬೇಬಿ ಯಾಕೋ ಡಲ್ ಆಗಿದೆಯಲ್ಲ ಬಾಸ್? ರೀ ಆರ್ತಿ ಅವರೇ, ನಾವು ಶಾಪಿಂಗ್ಗೆ ಬಸ್ಸಲ್ಲೇ ಹೋಗ್ಬೇಕಾ? ಕಾರ್ ತಂದಿದ್ನಲ್ಲ, ಕಾರಲ್ಲಿ ಹೋಗ್ಬೋದಿತ್ತಲ್ಲ. ನಿಮ್ಮ ಮಾವಂಗೆ ಅನ್ನ ಕೊಡೋ ಸಂಸ್ಥೆ ಇದು ವಿಕ್ಕಿ ಅವರೇ. ಅದ್ರ ಅನುಭವ ನಿಮಗೂ ಆಗ್ಬೇಕಲ್ವಾ? ಆಗ್ಲೇಬೇಕು ಅಂತೀರಾ? ಅದಕ್ಕಿಂತ ಹೆಚ್ಚಾಗಿ ಈಗ ನಾವು ಹೋಗೋ ಜಾಗಕ್ಕೆ ಕಾರ್ ತಗೊಂಡೋದ್ರೆ ಮತ್ತೆ ವಾಪಸ್ ಬರೋದು ಕಷ್ಟ. ನಾವೇನಾದ್ರೂ ಮಂಗಳ ಗ್ರಹಕ್ಕೆ ಹೋಗ್ತಿದೀವಾ? ಯಾವಾಗಿಂದ ಅಲ್ಲಿಗೆ ಬಸ್ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು? ನಿಮಗೆ ಗೊತ್ತಾಗುತ್ತೆ, ಬಸ್ ಬರಲಿ ಇರಿ. ಈಗ ಗೊತ್ತಾಯ್ತು ನೀವು ಯಾಕೆ ಬಸ್ಸಲ್ಲಿ ಹೋಗಕ್ಕೆ ಆಸೆ ಪಟ್ರಿ ಅಂತ. ಯಾಕೆ? ಎಲ್ರು ನಿಮ್ಮ ಪರಿಚಯ ಇದ್ದವರು, ಅವ್ರೆಲ್ರು ನಿಮ್ಮನ್ನ ಮಾತಾಡ್ಸೋವಾಗ ಹೇಗೆ ನಾವು ಅನ್ನೋ ಥರ ನಮ್ಮ ಎದುರು ಒಂದು ಸಣ್ಣ ಬಿಲ್ಡಪ್ ತಗೊಳತ್ತಾರ ಅಲ್ವಾ? ಬನ್ನಿ ಬನ್ನಿ, ಬಸ್ ಬಂತು. ಅವಾಯ್ಡ್ ಮಾಡೋಷ್ಟು ಧೈರ್ಯ ಮಾಡಬೇಡ ಅಮೂಲ್ಯ. ನನಗೆ ಒಂದೇ ಒಂದು ಸೆಕೆಂಡ್ ಸಾಕು ಸೆನ್ಸೇಷನ್ ಕ್ರಿಯೇಟ್ ಮಾಡೋಕೆ. ಇಂಥ ವಿಡಿಯೋ ಎಷ್ಟು ಬೇಗ ವೈರಲ್ ಆಗುತ್ತೆ ಅನ್ನೋದನ್ನು ನಾನೇ ನಿನಗೆ ಹೊಸ್ದಾಗಿ ಹೇಳ್ಬೇಕಾಗಿಲ್ಲ. ನಿನ್ನ ಅದಕ್ಕೆ ಮರ್ಯಾದೆ ಉಳಿಬೇಕು ಅಂದರೆ ನಾಳೆ ಬೆಳಿಗ್ಗೆ 8 ಗಂಟೆಗೆ ನಿನ್ನ ಮನೆ ಹತ್ರ ನನ್ನ ಕಾರ್ ಬರುತ್ತೆ. ಮನೆ ಅಡ್ರೆಸ್ ಎಲ್ಲ ನನಗೆ ಹೇಗೆ ಸಿಕ್ತು ಅಂತ ಮಾತ್ರ ಕೇಳಬೇಡ. ಸಿಕ್ತು ಅಷ್ಟೇ. ಡ್ರೈವರ್ ನಿನ್ನನ್ನು ಸೇಫಾಗಿ ನಮ್ಮ ಜಾಗಕ್ಕೆ ಕರ್ಕೊಂಡು ಬರ್ತಾನೆ. ಆ್ಯಂಡ್ ನೋ ಮೋರ್ ಟ್ರಿಕ್ಸ್. ನೀನು ಅದಕ್ಕೆನ ಜಗತ್ತೆಲ್ಲ ನೋಡಬಾರ್ದು ಅಂದರೆ ನೀನು ನಾವು ಹೇಳ್ದಂಗೆ ಕೇಳಲೇಬೇಕು. ರೀ, ಬಸ್ಸಲ್ಲಿ ಬರೋದು ಇಷ್ಟೊಂದು ಚೆನ್ನಾಗಿರುತ್ತೆ ಅಂದಿದ್ರೆ ನಾನು ಪ್ರತಿ ಸಲ ಮೀಟ್ ಮಾಡಿದಾಗ ಬನ್ನಿ ಬಸ್ಸಲ್ಲಿ ಒಂದು ರೌಂಡ್ ಹೋಗಿ ಬರೋಣ ಅಂತಾನೆ ಅಂತ ಇದ್ದೆ. ಯಾಕೆ? ರಸ್ಟಲ್ಲಿ ನಿಂತಾಗ ಡ್ರೈವರ್ ಸಾಹೇಬ್ರು ಮುಲಾಜಿಲ್ದೆ ಬ್ರೇಕ್ ಹೊಡಿತಾರೆ ಅಂತ ನನಗೇನು ಗೊತ್ತಿತ್ತು. ನೀವು ಬ್ಯಾಲೆನ್ಸ್ ತಪ್ಪೋದೇನು, ನಾವು ಹಿಡ್ಕೊಳ್ಳೋದೇನು, ಯಾವುದಕ್ಕೂ ಇನ್ನೊಂದ್ಸಲ ಹೋಗಿ ವಾಪಸ್ ಬರೋಣವಾ? ರೀ ಆರ್ತಿ ಅವ್ರೆ, ನಿಂತ್ಕೊಳ್ರಿ. ರೀ ಆರ್ತಿ ಅವ್ರೆ, ಎಲ್ರಿಗೆ ಕರ್ಕೊಂಡ್ ಬಂದ್ರಿ? ಎಲ್ಲನೂ ಕೇಳಿಸ್ಕೊಂಡಿದ್ದೆ ನಿಜ. ಆದರೆ ದುಡ್ಕಿ ಏನೋ ಮಾಡಕ್ಕೆ ಹೋಗಿ ಅಕ್ಕಿ ವಿಡಿಯೋ ಅಪ್ಲೋಡ್ ಆಗಿಬಿಟ್ರೆ? ನನಗೂ ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಏನಾಗಿದೆ ನಿನಗೆ? ಅಬ್ಬಾ, ಕೇಳಿಸ್ಕೊಂಡಿಲ್ಲ. ನಿನ್ನೆ ಕೇಳ್ತಿರೋದು ಏನಾಯ್ತು ಅಂತ. ನನಗೇನು ಆಗಿಲ್ಲ. ಸಾಕು, ಸುಮ್ಮನೆ ಇರು. ಯಾವಾಗಲೂ ಯಾರ ಜೊತೆ ಆದರೂ ಅಥವಾ ಸಾರ್ಥಕ್ ಜೊತೆ ಆದರೂ ಹರಟೆ ಹೊಡಿತಾ ಕೂತಿರ್ತಿದ್ದೆ. ಆದರೆ ಇವತ್ತು ಸುಮ್ಮನೆ ಒಬ್ಬಳೇ ಇದೆಯಾ? ದಿಸ್ ಇಸ್ ಅನ್ಯೂಶುವಲ್. ಐ ಮೀನ್, ಈ ಥರ ಡಿಸ್ಟ್ರಾಕ್ಟ್ ಆದರೆ ಕೆಲಸ ಹಾಳಾಗುತ್ತೆ. ನಾಳೆ ನೀನು ಮೈಸೂರಿಗೆ ಬೇರೆ ಹೋಗಬೇಕು. ಪ್ರೆಸೆಂಟೇಷನ್ ರೆಡಿ ಮಾಡ್ಕೊಂಡಿದ್ಯಾ? ಸಾರಿ ಬಾಸ್, ನಾಳೆ ನಾನು ಮೈಸೂರಿಗೆ ಹೋಗೋದಕ್ಕಾಗಲ್ಲ. ನನಗೆ ಬೇರೆ ಕೆಲಸ ಇದೆ. ಆ್ಯಕ್ಚುಲಿ ಅದೇನಾಯಿತು ಅಂದರೆ ಬಾಸ್ 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 ಏನಾಯ್ತು ಬಾಸ್? ಬಾಸ್, ಅರೆ 150 ಅಂತಂದ್ರೆ 150 ನೋಡಿ ಅಣ್ಣ, ತೋಳಣ್ಣ ತೋ ಅಕ್ಕ 150 ಬರ್ಯ. ಅರೆ 150 ಬನ್ನಿ 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 ತೋಳಿ ಸರ್. ನೋಡಿ ಚೌಕಾಶ್ ಮಾಡಿ ಬರ್ರಿ. ಬರೀ 150 ನೋಡಿ, ಚೆನ್ನಾಗಿದೆ ನೋಡಿದ್ದು. ಬರೀ 150. ರೀ ಆರ್ತಿ ಅವರೇ, ಯಾವ ಕಾಮಿಡಿ ಜಾಗ ಕರ್ಕೊಂಡ್ ಬಂದ್ರಿ? ಇವ್ರೇನ್ ಬಟ್ಟೆ ಮಾರ್ತಿದಾರ ಇಲ್ಲ ಕರ್ಚೀಫ್ ಮಾಡ್ತಿದಾರ ರೇಟ್ಗೆ?
ನಿಮಗೆ ಈ ಪ್ರಪಂಚ ಕಾಣಲಿ ಅಂತಾನೆ ಕರ್ಕೊಂಬಂದಿರೋದು. ಅಲ್ಲ ಇಷ್ಟು ಕಡಿಮೆಗೆ ಮಾರಿದ್ರೆ ಇವ್ರಿಗೆ ಏನು ಸಿಗುತ್ತೆ ಅಂತ ಬಟ್ಟೆನ ಒಳ್ಳೆ ತರಕಾರಿ ಥರ ಮಾರ್ತಿದಾರಲ್ಲ, ನನಗೆ ಯಾಕೋ ಇದು ಒಂಥರ ಲಾಸ್ ಕ್ವಾಲಿಟಿ ಬಟ್ಟೆಗಳು ಅಂತ ಅನಿಸ್ತಿದೆ. 150 ರೂಪಾಯಿ. ಅದು ಕೊಡಿ. ಎಷ್ಟಣ್ಣ ಇದು? ಬರೀ 150 ರೂಪಾಯಿ. ಅದ್ಯಾಕೆ 200 ಹೇಳ್ಬಿಡಿ. 100 ರೂಪಾಯಿ ಮಾಡ್ಕೊಳ್ಳಿ ಅಣ್ಣ, ನಾನು ಯಾವಾಗಲೂ ಇಲ್ಲಿಗೆ ಬರೋದಲ್ವಾ. ಸುಮ್ಮನೆ ಏನೇನೋ ರೇಟ್ ಹೇಳ್ಬೇಡಿ ನೀವು. ಅವನು ಅವಾಗಲೇ ಫ್ರೀ ಅನ್ನೋ ರೇಂಜ್ಗೆ ಹೇಳ್ದ, ನೀವು ಅದರಲ್ಲೂ ಫ್ರೀ ಆದರೆ 2 ಕೊಡಿ ಅನ್ನೋ ಥರ ಬಾರ್ಗೇನ್ ಮಾಡ್ತಿರಲ್ಲ. ಇಲ್ಲಮ್ಮ ಕಮ್ಮಿ ಇಲ್ಲ, ಫಿಕ್ಸ್ ರೇಟ್ 5 ರೂಪಾಯಿನೂ ಕಮ್ಮಿ ಇಲ್ಲ. ಏನಣ್ಣ ನೀವು ಈ ಕಡ್ಡಿ ತುಂಡಾಗ ಹೋಗಿ ಮಾತಾಡ್ತೀರಾ? ನೀವು ಹೇಳ್ದಷ್ಟೇ ಕೊಡೋದಾದ್ರೆ ನಾವು ಇಲ್ಲಿವರೆಗೂ ಬರಬೇಕಾ? ನೀವೇ ಇಟ್ಕೊಳ್ಳಿ. ಅಕ್ಕ ಬನ್ನಿ 100 ರೂಪಾಯಿ ಕೊಡ್ತೇವೆ. 150 ರೂಪಾಯಿ ಶರ್ಟಲ್ಲಿ 50 ರೂಪಾಯಿನೇ ಬಿಡ್ತಾನೆ ಅಂದರೆ ಈ ಶರ್ಟ್ದು ಒರಿಜಿನಲ್ ಕಾಸ್ಟ್ ಏನಿರ್ಬೋದು, ಇವನ್ ಮಾರ್ಜಿನ್ ಎಷ್ಟಿರ್ಬೋದು? ಏನಾಯ್ತು? ವಿಶ್ವರೂಪನೇ ನೋಡ್ದಂಗಾಯ್ತು, ಪ್ರಪಂಚ ಎಲ್ಲ ಅರ್ಥ ಆಯ್ತು, ಅಂದ್ರೆ ಏನು ಅರ್ಥ ಆಗಿಲ್ಲ. ಕೇಳಿದ ರೇಟ್ ಕೊಡ್ಲೂಬಾರ್ದು, ತೀರಾ ಕಡಿಮೆನೂ ಕೇಳಬಾರ್ದು. ಮಾತುಕತೆ ಮಧ್ಯದಲ್ಲಿರ್ಬೇಕು. ಅವ್ರು ಕೆಳಗಿಳಿಯಲ್ಲ, ನಾವು ಮೇಲ್ ಬರಲ್ಲ ಅಂತಾದ್ರೆ ವ್ಯವಹಾರ ಆಗಲ್ಲ. ಅದಕ್ಕೆ ಬೇಡ ಬಿಡಿ ಅಂತ ಹೋಗೋದೇ ಟ್ರಿಕ್ಸು. ನಾವು ಮಿಡ್ಲ್ ಕ್ಲಾಸರ್ ಅಲ್ವಾ, ನಾವು ಶಾಪಿಂಗ್ ಮಾಡೋದೇ ಹೀಗೆ. ನೋಡಿದ್ವಿ ಬಿಡಿ. ನೀವು ನನ್ನ ಜೊತೆ ಹೀಗೆ ಶಾಪಿಂಗ್ ಬಂದ್ರೆ ನಿಮ್ಗೂ ರೂಢಿ ಆಗುತ್ತೆ. ಬನ್ನಿ ಬನ್ನಿ, ಶರ್ಟ್ ನೋಡಿ. ಬಾಸ್ ನನ್ನ ಮಾತು ಕೇಳಿ ಬಾಸ್. ಈ ಕತೆ ನಾನು ಕೇಳಬೇಕಾ? ನಿನ್ನ ಪ್ರಾಬ್ಲಮ್ಸ್ಗಳು ಕೇಳಬೇಕಾ ಅಥವಾ ನಿನ್ನ ತಲೆ ಹಠ ಕೇಳಬೇಕಾ? ಕಮಿಟ್ ಆಗಿರೋ ಕೆಲಸನ ನೆಟ್ಟಿಗೆ ಮಾಡೋದಕ್ಕಾಗಲ್ಲ ನಿನಗೆ? ಬಾಸ್ ಅದು ಮಾತಾಡಬೇಡ ನೀನು. ಹೋಗ್ತೀನಿ ಅಂತ ಒಪ್ಕೊಂಡಿದ್ದು ನೀನೇ ತಾನೆ. ಸಡನ್ನಾಗಿ ಏನಾಗುತ್ತೆ ನಿನಗೆ? ಓಕೆ, ನಿನ್ಗೊಬ್ಳಿಗೆ ಹೋಗೋದಕ್ಕೆ ಬೇಜಾರು ಅಥವಾ ಭಯ ಅಂತ ಹೇಳೋದಾದ್ರೆ ನಾನು ನಿನ್ನ ಜೊತೆ ಬರ್ತಿರ್ಲಿಲ್ವಾ? ನನಗಂತೂ ಡೌಟ್ ಇಲ್ಲ, ಖಂಡಿತ ಹೋಗ್ತಾ ಇದ್ರಿ. ಅದನ್ನ ಬಿಟ್ಟು ಹೋಗೋದಿಲ್ಲ ಅಂತಂದ್ರೆ ನಮ್ಮ ಕಂಪನಿಯಿಂದ ನಾನೇ ಬರ್ತೀನಿ ಅಥವಾ ಬೇರೆ ಯಾರೋ ಬರ್ತಿದ್ದಾರೆ ಅಂತ ಮುಂಚೆನೇ ಇನ್ಫಾರ್ಮ್ ಮಾಡಿರ್ತೀವಿ. ಹಾಗಾಗಿ ಅವ್ರು ಮೀಟಿಂಗ್ ಅರೇಂಜ್ ಮಾಡಿರ್ತಾರೆ. ಈಗ ನೀನು ಸಡನ್ ಬರೋದಿಲ್ಲ ಅಂತಂದ್ರೆ ಮೀಟಿಂಗ್ ಅರೇಂಜ್ ಮಾಡಿರೋರು ಏನ್ ಮಾಡ್ಬೇಕು? ಸಾರಿ ಬಾಸ್, ನೀವ್ ಹೇಳ್ತಿರೋದು ಸರಿಯಾಗೇ ಇದೆ. ಅಷ್ಟಲ್ದೆ ಹೋಗ್ತೀನಿ ಅಂತ ಒಪ್ಕೊಂಡಿದ್ ಕೂಡ ನಾನೇ. ಅದನ್ನ ನಾನು ಇಲ್ಲ ಅನ್ನಲ್ಲ, ಅಥವಾ ನೀವು ಹೇಳಿರೋ ತರ ಸಮಸ್ಯೆ ಆಗಲ್ಲ ಅಂತಾನೂ ಹೇಳಿಲ್ಲ. ನಾನು ಹೋಗ್ತೀನಿ ಅಂತ ಒಪ್ಕೊಂಡ್ಮೇಲೆ ಒಂದು ಪರ್ಸನಲ್ ಕೆಲಸ ಬಂತು, ಅದು ಕೂಡ ತುಂಬ ಇಂಪಾರ್ಟೆಂಟು. ನಾನೇ ನಿಮ್ಮ ಹತ್ರ ಲೀವ್ ಕೇಳೋಣ ಅಂತಿದ್ದೆ, ಅಷ್ಟಲ್ಲಿ ನೀವೇ ಬಂದ್ರಿ. ನೋಡು, ನಿನ್ನ ಪರ್ಸನಲ್ ಲೈಫ್ ನಿನಗೆ ತುಂಬ ಇಂಪಾರ್ಟೆಂಟ್ ಅನ್ನೋದಾದ್ರೆ ಪ್ರೊಫೆಷನಲ್ ವರ್ಕಿಗೆ ಬರಲೇಬೇಕಾಗಿತ್ತು. ದೇರ್ಸ್ ಎ ವೆರಿ ಥಿನ್ ಲೈನ್ ಬಿಟ್ವೀನ್ ಪರ್ಸನಲ್ ಲೈಫ್ ಆ್ಯಂಡ್ ಪ್ರೊಫೆಷನಲ್ ಲೈಫ್. ಎರಡು ಕಡೆಯಿಂದನೂ ಅದನ್ನು ಕ್ರಾಸ್ ಮಾಡಬಾರ್ದು. ಎರಡು ಕಡೆಯಿಂದ ಅದನ್ನು ಕ್ರಾಸ್ ಮಾಡಿದ್ರೆ ಯಾವ ಕಡೆನೂ ಕಂಪ್ಲೀಟ್ ಡೆಡಿಕೇಶನ್ ಕೊಡೋದಕ್ಕಾಗಲ್ಲ. ನಿಜ ಬಾಸ್, ನೀವು ಹೇಳಿ ಒಪ್ಕೊಳ್ತೀನಿ. ನಿನಗೆ ದಿನ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಟೈಮ್ ಇರುತ್ತೆ, ನಾನು ಹೇಳಿದ ಕೆಲಸ ಮಾಡೋದಕ್ಕೆ ಟೈಮ್ ಇರೋದಿಲ್ಲಲ್ಲ. ನೀನು ನನ್ನ ಮಾತ್ಕೊಂಡು ಒಪ್ಕೊಂತೀಯ, ಅದರ ಕೆಲಸ ಮಾಡಲ್ಲ. ಅದು ಹಾಗಲ್ಲ ಬಾಸ್, ಆ್ಯಕ್ಚುಲಿ ಪರ್ಸನಲ್ ಕೆಲಸ. ಓಕೆ, ಅಷ್ಟು ಇಂಪಾರ್ಟೆಂಟ್ ಪರ್ಸನಲ್ ಕೆಲಸ ಏನಿದೆ ಹೇಳಿ. ನಾಳಿದ್ದು ಮೈಸೂರು ನನ್ನ ಮದುವೆ. ಗಾಡಿ ಕಳಿಸ್ತೀನಿ, ಬಂದ್ಬಿಡು. ನೀನು ಅದಕ್ಕೆನ ಜಗತ್ತೆಲ್ಲ ನೋಡಬಾರ್ದು ಅಂದರೆ ನೀನು ನಾವು ಹೇಳ್ದಂಗೆ ಕೇಳಲೇಬೇಕು. ಯಾಕೆ ಸುಮ್ಮನೆ ನಿಂತಿದೆಯಾ? ಏನೂ ಇಲ್ಲ ಅಲ್ವಾ? ಹೇಳ್ಕೊಳ್ಳುವಂಥದ್ದಾಗಲಿ ಅಥವಾ ಅನ್ಅವಾಯ್ಡಬಲ್ ಅನ್ನೋದು ಯಾವುದೂ ಇಲ್ಲ ಅಲ್ವಾ? ಇದೆ ಬಾಸ್, ಆದರೆ ಅದನ್ನು ನಿಮ್ಮ ಹತ್ರ ಹೇಳೋದಕ್ಕಾಗಲ್ಲ. ಯಾಕೆ ಹೇಳೋದಕ್ಕಾಗಲ್ಲ? ನೀನು ನನ್ನ ಫ್ಯಾಮಿಲಿ ಆ್ಯಂಡ್ ಮೋರ್ ಬೈ ಯು ವರ್ಕ್ ಹಿಯರ್. ನಾನು ಏನೋ ಕೆಲಸ ಹೇಳಿದ್ರು ನೀನು ರಿಪೋರ್ಟ್ ಮಾಡ್ತೀಯ ತಾನೆ? ಏನೋ ಸಮಸ್ಯೆಯಿಂದ ಒಟ್ಟಿಗೆ ಇರ್ತೀಯ, ಸಾಲ್ವ್ ಮಾಡೋದಕ್ಕೆ ಬರ್ತೀನಿ. ಇಷ್ಟೆಲ್ಲ ಇರುವಾಗ ಯಾಕೆ ಹೇಳೋದಕ್ಕಾಗಲ್ಲ? ಇದನ್ನು ಮೀರಿ ಪರ್ಸನಲ್ ಅನ್ನೋದು ಏನಿರುತ್ತೆ? ತುಂಬ ಇರುತ್ತೆ. ನಾನಿಲ್ಲಿ ಎಂಪ್ಲಾಯಿ, ನೀವು ನನ್ನ ಬಾಸ್.
ಹೊರಗಡೆ ನನ್ನ ತತ್ವನೇ ಬೇರೆ, ನಿಮ್ಮ ಪ್ರಿನ್ಸಿಪಲ್ಸೇ ಬೇರೆ. ಎರಡು ಒಂದಕ್ಕೊಂದು ಮ್ಯಾಚ್ ಆಗಲ್ಲ. ಆ್ಯಂಡ್ ನಮ್ಮ ಫ್ರೆಂಡ್ಸ್ ಕೂಡ ಅಲ್ಲ. ಅದಲ್ಲದೆ ನಿಮ್ಮ ತಮ್ಮ ನಮ್ಮ ಅಕ್ಕನ ಮದುವೆ ಆಗೋಕೆ ಹೊರಟಿರೋದೇ ಹೊರತು ನೀವು ನನ್ನನ್ನಲ್ಲ. ಹಾಗಾಗಿ ನಮ್ಮಿಬ್ಬರ ಮಧ್ಯೆ ಪರ್ಸನಲ್ ಅನ್ನೋದೇ ಇಲ್ಲ. ಕ್ಲೋಸ್ನೆಸ್ಸು ಯಾವತ್ತೂ ಇರಲಿಲ್ಲ, ಈಗಲೂ ಇಲ್ಲ, ಮುಂದೆನೂ ಇರಲ್ಲ. ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗ್ದಿರೋ 1000 ಪರ್ಸನಲ್ ಕೆಲಸ ನನಗಿದೆ. ಆ್ಯಂಡ್ ನಾನು ಅದನ್ನು ಮಾಡಲೇಬೇಕು. ನನಗೆ ಲೀವ್ ಬೇಕೇ ಬೇಕು ಅಷ್ಟೇ. ಆರ್ತಿ ಅವರೇ, ನೀವೊಂಥರ ಸ್ಪೆಷಲ್ ಕಣ್ರಿ. ಮನ್ಸು ಬಿಚ್ಚಿ ಮಾತಾಡಲ್ಲ, ಕೈ ಬಿಚ್ಚಿ ಖರ್ಚು ಮಾಡಲ್ಲ. ಯಾಕೆ ನೀವು ಹೀಗೆ? ಹೇಗೆ? ನಾನು ಶಾಪಿಂಗ್ ಅಂತಾನೆ 2-3 ಲಕ್ಷ ತಂದಿದೆ. ನೀವು ನೋಡಿದ್ರೆ ಮನ್ಮಂದಿಗೆಲ್ಲ 30,000ದಲ್ಲಿ ಮುಗಿಸ್ಬಿಟ್ರಲ್ಲ. 30,000ನೇ ನಂಗೆ ಜಾಸ್ತಿ ಅಂತ ಅನ್ನಿಸ್ತಾ ಇದೆ. ನಾನು ಚಿಕ್ಕವಳಿದ್ದಾಗ ವರ್ಷಕ್ಕೊಂದು ಹೊಸ ಬಟ್ಟೆ ತೊಗೊಳೋದಕ್ಕೂ 100 ಸಲ ಯೋಚನೆ ಮಾಡ್ತಾ ಇದ್ದೆ. ಯಾವುದನ್ನೇ ಆಗಲಿ ಖರ್ಚು ಮಾಡೋದು ಸುಲಭ, ಆದರೆ ಗಳಿಸೋದು ಕಷ್ಟ. ದುಡ್ಡು ನಿಮ್ಮದು ಅಂತ ಬೇಕಾಬಿಟ್ಟು ಖರ್ಚು ಮಾಡೋಕ್ಕಾಗುತ್ತಾ? ಸುಮ್ಮನೆ ಖರ್ಚು ಮಾಡಿ ಅಂತ ಯಾರು ಹೇಳಿದ್ದು? ಇದೆಲ್ಲ ಅಗತ್ಯ ಅಲ್ವಾ? ಮೇಲ್ನೋಟಕ್ಕೆ ತುಂಬ ವಿಷಯ ಅಗತ್ಯ ಅನಿಸುತ್ತೆ, ಆದರೆ ಅದು ನಾವು ಅಂದ್ಕೊಳೋದ್ರಲ್ಲಿರುತ್ತೆ. ಬಟ್ಟೆ ಬೇಕು, ಹೊಸ ಬಟ್ಟೆ ಬೇಕು, ಚೆನ್ನಾಗಿರಬೇಕು, ಎಲ್ಲ ಸರಿನೇ. ಆದರೆ ಅಷ್ಟೇ ಸಾಕು. ಮೈ ಮುಚ್ಚೋ ಒಳ್ಳೆ ಬಟ್ಟೆ ಲಕ್ಷದ್ದೇ ಆಗಬೇಕು ಅನ್ನೋ ಆಸೆ ನನಗಿಲ್ಲ. ನೀವೊಂಥರ ದೇವಮಾನವಿ ಥರ ಫೀಲ್ ಆಗ್ತಿದೆ ಕಣ್ರಿ ನನಗೆ. ಸುಮ್ಮನೆ ಏನೇನೋ ಹೇಳಬೇಡಿ. ಮಾನವಿ ಅಂತೆ, ಮಾನವಿ. ಗ್ಲಾಮರ್ ಬಗ್ಗೆ ಗೊತ್ತಿಲ್ಲ, ಬಟ್ ನಿಮ್ಮ ಗ್ಲಾಮರ್ಗೆ ಇನ್ನೂ ಒಳ್ಳೊಳ್ಳೆ ಬಟ್ಟೆಗಳು ಶೂಟ್ ಆಗುತ್ತೆ. ಸೀರಿಯಸ್ಲಿ, ಇಬ್ಬರಲ್ಲಿ ಒಬ್ಬರಾದರೂ ಆ ಜವಾಬ್ದಾರಿ ತಗೊಳ್ಳೇಬೇಕು. ನೀವು ತಗೊಳ್ಳಿಲ್ಲ, ಅದಕ್ಕೆ ನಾನೇ ತಗೊಂಡೆ ಅಷ್ಟೇ. ಇದಕ್ಕೆ ಹೇಳೋದು ಬಡವ್ರ ಮನೆಯಿಂದ ಹೆಣ್ಣು ತರಬೇಕು ಅಂತ. ರೀ ಆರ್ತಿ ಅವರೇ, ನೀವು ಸೂಪರ್ ಕಣ್ರಿ. ದುಡ್ಡು ಅಂದರೆ ಬಾಯ್ ಬಿಡ್ಕೊಂಡು ನೋಡ್ತಾರಲ್ಲ, ಆ ಹುಡುಗಿ ಕ್ಯಾಟಗರಿಗೆ ನೀವು ಸೇರಲ್ಲ. ಎಷ್ಟೇ ಆದರೂ ನಮ್ಮ ಸೆಲೆಕ್ಷನ್ ಅಲ್ವಾ? ದೇವರು ಅದು ಯಾವ ಗಳಿಗೆಯಲ್ಲಿ ನಿಮ್ಮನ್ನ ನನ್ನನ್ನು ಲವ್ ಮಾಡೋ ಥರ ಮಾಡೋದನ್ನೋ ಗೊತ್ತಿಲ್ಲ. ನನಗಂತೂ ಒಂದು ಅಲ್ಟಿಮೇಟ್ ಹುಡುಗಿ ಸಿಕ್ಕಿದ್ದಾಳೆ. ನಮ್ಮಿಬ್ಬರ ಸಂಬಂಧ ಗಟ್ಟಿ ಆಯಿತು. ಇನ್ನು ಬಾಕಿ ಇರೋದು ಗಟ್ಟಿ ಮೇಳ ಒಂದೇ. ಸರಿ, ನಾನು ವೇದಾಂತ್ ಹತ್ರ ಮಾತಾಡ್ತೀನಿ. ಏನಾಯ್ತು ಸಾರ್ಥಕ್? ಯಾಕೆ ಟೆನ್ಷನ್ ಆಗಿದ್ದೀರಾ? ವೇದಾಂತ್ ಅಮೂಲ್ಯನ್ಗೆ ಕಾನ್ಫರೆನ್ಸ್ಗೆ ಅಂತ ಮೈಸೂರಿಗೆ ಹೋಗಕ್ಕೆ ಹೇಳಿದರು. ಅಮೂಲ್ಯನೂ ಮೊದಲು ಒಪ್ಕೊಂಡಿದ್ಲು, ಬಟ್ ಈಗ ಕ್ಯಾನ್ಸಲ್ ಮಾಡಿ ಆಗಲ್ಲ ಅಂತಿದ್ದಾಳೆ. ವೇದಾಂತ್ ಮತ್ತು ಅಮೂಲ್ಯ ಇಬ್ಬರು ಆಫೀಸಲ್ಲಿ ಜಗಳ ಆಡಿದ್ರಂತೆ. ಕಾಂತ ಕಾಲ್ ಮಾಡಿದ್ದ. ಜಗಳನ? ಆ ವಿಷಯಕ್ಕ? ಏನು ಮಾಡೋದು ಹೇಳು, ಇಬ್ಬರು ವಿಚಿತ್ರ. ಇವತ್ತು ಲೀವ್ ತೊಗೊಂಡು ನಿನ್ನ ಜೊತೆ ಆರಾಮಾಗಿ ಮನೇಲಿ ಇರಬೇಕು ಅಂದ್ಕೊಂಡಿದ್ದೆ, ಆದರೆ ಅಲ್ಲಿ ನನ್ನ ಆ್ಯಬ್ಸೆನ್ಸಲ್ಲಿ ಏನೇನೋ ನಡೀತಿದೆ. ಸಮಥಿಂಗ್ ಈಸ್ ರಾಂಗ್ ಸಾರ್ಥಕ್. ನಾನು ನಿನ್ನೆನೂ ಅಮೂಲ್ಯನ ಕಾಲ್ ಮಾಡಿದ್ದೆ, ಆಗಲೂ ಅವಳು ಅಪ್ಸೆಟ್ ಆಗಿದ್ಲು. ಈಗ ಜಗಳ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ನನಗೆ ಯಾಕೋ ಟೆನ್ಷನ್ ಆಗ್ತಿದೆ ಸಾರ್ಥಕ್. ಛೇ, ಟೆನ್ಷನ್ ಮಾಡ್ಕೊಳ್ಳೋಂಥದ್ದೆಲ್ಲ ಏನಿಲ್ಲ ಆದ್ಯ. ಅವರಿಬ್ಬರು ಜಗಳ ಏನು ಹೊಸ್ದ? ನಾನು ಯಾವಾಗಲೂ ಆಫೀಸಲ್ಲೇ ಇರ್ತಿದ್ದೆ, ಏನೋ ಒಂದು ಮಾಡಿ ಸಮಾಧಾನ ಮಾಡ್ತಿದ್ದೆ. ಆದರೆ ಇವತ್ತು ಇಲ್ಲಿದ್ದೀನಲ್ಲ, ಸೊ ಅದು ಸ್ವಲ್ಪ ಜಾಸ್ತಿ ಆಗಿರುತ್ತಷ್ಟೆ. ಬಟ್ ಆದರೂ ತುಂಬ ಯೋಚನೆ ಮಾಡಬೇಡ, ನಾನು ಅವರಿಬ್ಬರ ಜೊತೆನೂ ಮಾತಾಡ್ತೀನಿ. ಸಾರಿ, ನಾನೇ ಸ್ವಲ್ಪ ಓವರಾಗಿ ರಿಯಾಕ್ಟ್ ಮಾಡಿ ನಿನ್ನ ಟೆನ್ಷನ್ ಕೊಟ್ಬಿಟ್ಟೆ. ಹಾಗೇನಿಲ್ಲ ಸಾರ್ಥಕ್, ನೀವು ಯಾವಾಗಲೂ ಸೂಪರೇ. ನೋಡಿದನ ನಾಳಿದ್ದು ಮೈಸೂರು ನನ್ನ ಮದುವೆ. ಗಾಡಿ ಕಳಿಸ್ತೀನಿ, ಬಂದ್ಬಿಡು. ನಾಳೆ ನಾನು ಮೈಸೂರಿಗೆ ಹೋಗೋದಕ್ಕಾಗಲ್ಲ.
ನಾನಿಲ್ಲಿ ಎಂಪ್ಲಾಯಿ, ನೀವು ನನ್ನ ಬಾಸ್. ನಿಮ್ಮ ತಮ್ಮ ನಮ್ಮ ಅಕ್ಕನ ಮದ್ವೆ ಆಗ ಕೊಟ್ಟಿರೋದೇ ಹೊರತು ನೀವು ನನ್ನನ್ನಲ್ಲ. ನಮ್ಮಿಬ್ರು ಮಧ್ಯೆ ಕ್ಲೋಸ್ನೆಸ್ಸು ಯಾವತ್ತೂ ಇರಲಿಲ್ಲ, ಈಗಲೂ ಇಲ್ಲ, ಮುಂದೆನೂ ಇರಲ್ಲ. ಐ ಆಮ್ ಸಾರಿ ವೇದ. ನಾನು ನಿನ್ನ ಹತ್ರ ತುಂಬ ರೂಢಾಗಿ ನಡ್ಕೊಂಡ್ಬಿಟ್ಟೆ ಅನಿಸ್ತಿದೆ.